ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫಾರೂಕ್ ಅವರೇ, ಈ ಪ್ರಶ್ನೆ ರಮ್ದಾನ್ ಅಂತಾನು ಕರಿತೀರಿ. ಬಹಳ ಪವಿತ್ರ ತಿಂಗಳು, ಉಪವಾಸ ಇರ್ತೀರಿ. ಯಾವ ಮಟ್ಟಕ್ಕೆ ಅಂದ್ರೆ ಎಲ್ಲರೂ ಮಾತಾಡ್ಕೋಬೇಕು. ಒಂದು ಉಗ್ಲೂನು ನುಂಗಲ್ಲ, ನೀರ್ ಹೋಗ್ಲಿ ಉಗ್ಲೂನು ನುಂಗಲ್ಲ ಅಂತ ಉಪವಾಸ. ಬೆಳಗ್ಗೆಯಿಂದ ಸಂಜೆ ತನಕ ಏನಂತೀರಿ? ಸೆಹರಿ ಇಫ್ತಾರ್ ಅಂತ ಕರಿತೀರಿ. ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ, ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಅಲ್ಲಾಹನಿಗೆ ಬಹಳ ಹತ್ರ ಆಗೋಣ, ಏನೇ ಪಾಪಗಳಿದ್ರು ತೊಳ್ಕೊಂಡು ಹೋಗ್ಲಿ ಅಂತ ಮಾಡುವ ಉಪವಾಸ. ಆ ಉಪವಾಸದ ಸಂದರ್ಭದಲ್ಲಿ ಹೋಗಿ ನಮಾಜ್ ಮಾಡಿ ಹೊರಗಡೆ ಬಂದು ಕಲ್ಲಲ್ಲಿ ಹೊಡೆದ್ರೆ ಯಾವ ಅಲ್ಲಾಹು, ಯಾವ ಪ್ರವಾದಿಗಳು ಇದನ್ನು ಒಪ್ಕೋತಾರೆ? ಒಪ್ಕೊಳ್ಳಲ್ಲ. ತಪ್ಪೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಯಾರಾದ್ರೂ ಇರ್ಲಿ, ಅದು ಕಲ್ಲು ಎಸ್ತಿರೋದು ತಪ್ಪೆ. ಅದಕ್ಕೆ ನಾನು ಇದೂ ಹೇಳಿದೆ. ನಾನು ಅದಕ್ಕೆ ಕಠಿಣ ಶಿಕ್ಷೆನೂ ಆಗ್ಬೇಕು. ಯಾವ ರೀತಿ ಆಗ್ಬೇಕಂದ್ರೆ, ಈ ಸಲ ಆಗುವಂತ ಶಿಕ್ಷೆಗೆ ಮತ್ತೊಮ್ಮೆ ಯಾರಾದ್ರೂ ಬೇರೆಯವರು ಈ ರೀತಿ ಮಾಡ್ಬೇಕಾದ್ರೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡ್ಬೇಕು ಅಂತ. ಓಂ ಶಕ್ತಿ ಮಾಡಂಗಿಲ್ಲ, ಗಣಪತಿ ಮೆರವಣಿಗೆ ಮಾಡಂಗಿಲ್ಲ, ಶಿವಾಜಿನ ಮಾಡಂಗಿಲ್ಲ. ಸಿಂಪಲ್ ಆಗಿ ಈಗ ನಮಗೆ ಯಾರನ್ನ ನೋಡಿದ್ರೆ ಕೈ ಮುಗಿಬೇಕು ಅಂತ ಅನ್ಸುತ್ತೋ ಆ ವಿಗ್ರಹಗಳನ್ನ, ಅದು ಒಂದು ಧರ್ಮದಲ್ಲಿ ಕೆಲವರಿಗೆ, ಇಡೀ ಧರ್ಮ ಅಂತ ಹೇಳಲ್ಲ, ಅವ್ರಿಗೆ ಕಲ್ ತಗೋಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನ ತಿದ್ದೋ ಅಂತ ಕೆಲಸ ಬಹಳಷ್ಟು ಮನೆಯಿಂದ ಆಗ್ಬೇಕಾ, ಧರ್ಮ ಮುಖಂಡರಿಂದ ಆಗ್ಬೇಕಾ? ಪ್ರತಿಯೊಬ್ರು ಅದ್ರ ಬಗ್ಗೆ ಕಾಳಜಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ತಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಮಂಗಳೂರಲ್ಲಿ ನಡೆದಿರೋಗೂ ಇವಾಗ ಬಾಗಲಕೋಟೆಯಲ್ಲಿ ನಡೆದಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನಿಮ್ಗೆ ಗೊತ್ತಿರ್ಬೋದು. ಅವಾಗಲೇ ಹೇಳ್ತಾ ಇದ್ರು ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಮಂಗಳೂರಲ್ಲಿ ಆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಾದ್ಮೇಲೆ ಯಾವ್ದಾದ್ರು ಒಂದಾದ್ರು ಪ್ರಾಬ್ಲಮ್ ಇಶ್ಯೂ ಆಗಿದೆ ಅಲ್ಲಿ? ಆಗಿಲ್ಲ. ಯಾಕೆ ಹೇಳಿ? ಮಾಡ್ತಾ ಇಲ್ಲ ಅಂತಲ್ಲ. ಕೆಲವು ಕಡೆ ಕೆಲಸ ಮಾಡ್ತಾ ಇಲ್ಲ, ನಾನು ಏನೇ ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತವ್ರೆ. ಇದು ಹೇಳೋ ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅದು ಹೇಳ್ಬಾರ್ದು ಅವರು. ಯಾಕಂದ್ರೆ ಅವ್ರೊಬ್ರು ಹೋಮ್ ಮಿನಿಸ್ಟ್ರು, ನಮ್ಮ ರಾಜ್ಯದ ಹೋಮ್ ಮಿನಿಸ್ಟ್ರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದು ತಪ್ಪು. ನಾನು ಇದು ಹೇಳ್ತಾ ಇಲ್ಲ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ. ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಡೀ ರಾಜ್ಯವನ್ನು ನೋಡ್ಬೇಕು, ಎಲ್ಲ ಒಂದ್ ಕಡೆ 4 ಬೀದಿ ನೋಡೋದಲ್ಲ. ಇದ್ರೂ ನಾವು ಅರ್ಥ ಮಾಡ್ಕೊಬೇಕು. ಸುಂದರೇಶ್ ಅವರೇ, ಈಗ ಇವ್ರು ಹೇಳ್ತಿದ್ರು, ನಾವು ನಮ್ದು ಮಸೀದಿಯಲ್ಲಿ ನಮ್ದು ನಮಾಜ್ ಆಗ್ತಿರ್ತದೆ, ನಮ್ದು ಪೂಜೆ ಆಗ್ತಿರ್ತದೆ, ಮೆರವಣಿಗೆ ಹೋಗುವಾಗ ಅವರು ಸ್ಲೋ ಹೋಗಬೇಕಿತ್ತು. ಇವ್ರದ್ದು ಉರ್ಸು ನಡೆಯತ್ತಿಗೆ ನಮ್ದು ಕೂಡ ಪೂಜೆ ಆಗ್ತಿರ್ತದೆ, ನಮ್ದು ಆಂಜನೇಯನ ಜಪ ಆಗ್ತಿದೆ. ಮತ್ತೆ ಯಾವ ದೇವಸ್ಥಾನದ ಕಲ್ಲು ಬಂದಿಲ್ಲ ಆಗಿದ್ರೆ? ಯಾವ ದೇವಸ್ಥಾನದ ಕಲ್ಲು ಬಿದ್ದಿಲ್ಲಲ್ಲ ಉರ್ಸು ಮೆರವಣಿಗೆ ಆದ್ಮೇಲೆ? ಇವತ್ತು ನಾವು ಗೌರಿಪಾಳ್ಯದಲ್ಲಿ ಓಂ ಶಕ್ತಿ ಮೆರವಣಿಗೆ ಅಲ್ಲಿ ಯಾವ್ದು ಮಸೀದಿನೇ ಇಲ್ಲ, ಮತ್ತೆ ಹೆಂಗ್ ಕಲ್ಲು ಬೀಳ್ತದೆ ಆಗಿದ್ರೆ ಅಲ್ಲಿ? ಅಲ್ಲೇನ್ ತೊಂದರೆ ಇತ್ತು? ಹಾಗಿದ್ರೆ ಇವ್ರಿಗೆ ಹಾಗಿದ್ರೆ ಕಲ್ಲುಗಳನ್ನ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಇಡುವಂತ ಕಲ್ಲುಗಳು ಕೈಗೆ ಹೆಂಗ್ ಬರುತ್ತೆ? ಹಂಗಾರೆ ಚಪ್ಪಲಿ ಸ್ಟ್ಯಾಂಡ್ ಬಿದ್ದೋಗ್ಬೇಕಿತ್ತಲ್ಲ. ಆಯ್ತು, ಚಪ್ಪಲಿ ಸ್ಟ್ಯಾಂಡ್ ಬಿದ್ದೋಗಿದ್ರೆ ಶೂ ಹೆಂಗ್ ಕಲ್ಲಿಗೆ ಬರ್ತಿತ್ತು? ಇದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿರುವಂತದ್ದು, ಪೂರ್ಣಭಾವಿ ತಯಾರಿಯಾಗಿದೆ. ಇಂತ ಕೆಲ ಕಿಡಿಗೇಡಿಗಳೇನಿದ್ದಾರೆ, ಇಡೀ ಧರ್ಮ ಅವ್ರಿಗೆ ಅದನ್ನ ಹೇಳ್ಕೊಡುತ್ತೆ ಅಂತ ನೀವು ಒಪ್ತೀರಾ? ಕೆಲ ಕಿಡಿಗೇಡಿಗಳು ಮಾಡೋ ಕೆಲಸ ಇಡೀ ಧರ್ಮದ ಮೇಲೆ ಅಪವಾದ. ನಾನು ಧರ್ಮದ ಬಗ್ಗೆ ಮಾತಾಡಲ್ಲ. ರಾಜಕೀಯ ಪಿತೂರಿತ ಕಾರ್ಯಕ್ರಮಗಳು ಇವೆಲ್ಲ ರಾಜಕೀಯ ಪಿತೂರಿತವಾಗಿ ನಡೆಯುವಂತದ್ದು. ರಾಜಕೀಯ ಪಿತೂರಿ ಹೇಳ್ತೀನಿ ಕೇಳಿ. ರಾಜಕಾರಣಿಗಳು ಕೂಡ ಒಂದ್ ನಿಮಿಷ ಫುಲ್ ಕೇಳ್ಕೊಳ್ಳಿ. ಒಂದ್ ನಿಮಿಷ ಫುಲ್ ಕೇಳ್ಕೊಳ್ಳಿ. ಇಷ್ಟೊತ್ತು ಸೂರ್ಯ ಮುಕುಂದರಾಜ್ ಅವರು ಒಂದಷ್ಟು ಎಕ್ಸಾಂಪಲ್ ಕೊಟ್ರು. ಬಸವಣ್ಣನ ಮೂರ್ತಿಗೆ ಮಸಿ ಬಳ್ದವರು, ಶಿವಾಜಿ ಮೂರ್ತಿಗೆ ಇದೆಲ್ಲ ಯಾರ ಕಡೆಯಿಂದ ಆಗಿದೆ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಮಾತಾಡಕ್ಕಾಗಲ್ಲ. ಅವ್ರ ಬಗ್ಗೆ ಮಾತಾಡಿ ನಾಳೆ ಅಧಿಕಾರಿಗಳಿಲ್ಲ, ಇವರ ಅಧಿಕಾರ ಇರಲ್ಲ. ಒಂದೇ ಉದ್ದೇಶ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಲ್ಲ. ಮಾತಾಡ್ಕೊಳ್ಳಿ. ಬಿಜೆಪಿ ಕಾರ್ಯಕರ್ತರು ಇಷ್ಟು ಘಟನೆಗಳಾದಾಗ ರಾಜಕಾರಣ ಇವರಿಗೆ ಏನು ಎಲ್ಲಾದ್ರೂ ನಾವು ಮುಸ್ಲಿಮ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ಮುಗಿದೋಯ್ತು, ನಮ್ಮ ಮುಂದಿನ ಭವಿಷ್ಯನ ರೀತಿಯಲ್ಲಿ ಹೋಗ್ತಾ ಇದಾರೆ. ಇದು ಸಮಾಜಕ್ಕೆ ಮಾರಕ. ಅವರಿಗೂ ಬೀಳುತ್ತೆ ಕಲ್ಲು, ಅವರಿಗೂ ಬೀಳುತ್ತೆ. ಮೊನ್ನೆ ನಮ್ಮ ಮಂತರ್ಗೌಡ, ಆಮೇಲೆ ಇದ್ರಲ್ಲಿ ನಯನಾ ಮೋಟಮ್ಮ, ಇವರೆಲ್ಲ ಹಿಂದೂ ಸಮಾಜೋತ್ಸವಕ್ಕೆ ಭಾಗವಹಿಸಿರ್ಲಿಲ್ವಾ? ಅದನ್ನ ಯಾಕೆ ಕೇಳಲ್ಲ ನೀವು? ಹಂಗಾರೆ ಅವ್ರೇನ್ ಹಿಂದೂ ವಿರೋಧಿಗಳ ಅಲ್ಲ? ಅದನ್ನ ಯಾಕೆ ಕೇಳಲ್ಲ? ಹಂಗಾರೆ
ನಮಸ್ತೆ ಸದಾವಸ್ಥಲ್ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಕ್ಷಮೆ ಕೇಳೋದು ಮಾಡಿದ್ರು. ಇದು ಕಾಂಗ್ರೆಸ್ ಮನಸ್ಥಿತಿ. ಹಿಂದೂ ಧರ್ಮದವರೇ, ನಯನ ಮೋಟಮ್ಮ ಏನ್ ಬೇರೆ ಧರ್ಮದವರು? ಅಲ್ಲ, ಯಾರು ಅಸಹ್ಯ ಪಟ್ಟಿದ್ದು? ಅಲ್ಲ, ನೀವ್ ಹೇಳಿದ ಅಸೂಯೆ ಅಲ್ಲ ಮೇಡಮ್, ಆಶ್ಚರ್ಯ ಅಲ್ಲ. ನೀವ್ ಹೇಳೋದೇನು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಮೇಡಮ್. ಅಲ್ಲ, ನೀವ್ ಹೇಳಿದ್ದೇನು ಅಂದ್ರೆ ಅಲ್ಲ, ಮನೆಗೆ ಈಗ ಕಾಂಗ್ರೆಸ್ನವ್ರಿಗೆ ಯಾಕೆ ಹಿಂದೂ ಉಳ್ಕೊಂಡ್ರೆ ಆಗಲ್ಲ ಅಂತ, ಯಾರು ಹಿಂದೂ ಉಳ್ಕೊಂಡ್ರೆ ಆಗ್ತಾ ಇಲ್ಲ ಕಾಂಗ್ರೆಸ್ ನಮ್ಮ ಅವ್ರಿಗೆ? ಅವ್ರು ಅಂತ ಹೇಳ್ತಾ ಇಲ್ಲ ಸರ್. ಈಗ ಡಿ ಕೆ ಓಲೈಸೋ ಕೆಲಸ ಮಾಡ್ತೀರಾ? ಒಂದು ಬಿಲ್ ಯಾವ್ದೋ ಒಂದು ಜನಾಂಗನ ಓಲೈಸ್ತೀರಾ? ಅದಕ್ಕಿಂತ ಮುಂಚೆ ಏನಾಯ್ತು, ಇಲ್ಲಿ ತನಕ ಒಬ್ಬನೇ ಒಬ್ಬ, ಸಾರಿ ಮುಸ್ಲಿಂ ಧರ್ಮದ ಹೆಸರನ್ನ ತೆಗಿತಾ ಇದ್ದೀನಿ ಫಾರೂಕ್ ಅವರೇ, ಇಂಟೆನ್ಷನಲಿ ಎಲ್ಲ ಅವರಿಗೆ ಪ್ರಶ್ನೆ ಕೇಳಕ್ಕೆ, ತೆಗೀರಿ, ಪರವಾಗಿಲ್ಲ. ಮುಸ್ಲಿಂ ನಮಗೂ ಧರ್ಮದ ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಮುಖಂಡರಿಗೆ ಅಥವಾ ಭಾಷಣ ಮಾಡುವವರಿಗೆ ನೀವು ಅಲ್ಲಿಗೆ ಹೋಗ್ಕೂಡ್ದು, ನೀವು ಇಂಥ ಓವೈಸಿ ಪದ ಮೇಲ್ ಮಾಡಿಲ್ವಾ? ಬಳಸ್ಕೂಡ್ದು, ರಾಜ್ಯದಲ್ಲಿ ಇಂಥ ಪದ ಓವೈಸಿ ಮೇಲ್ ಪ್ರಕರಣ ಇದೆ. ಆಯ್ತು, ಎಷ್ಟು ಜನಕ್ಕೆ ಓವೈಸಿ ತಗೊಂಡಿದ್ದೀರಿ? ಮೇಲೆ ಹಿಂದೂ ಧರ್ಮದಲ್ಲಿ ಅಂತ ಬಂದಾಗ ಓವೈಸಿ ಚಕ್ರವರ್ತಿ ವಿರುದ್ಧ ಸೂಲಿಬೆಲೆ, ಆಮೇಲೆ ಏನ್ ಮಾತಾಡ್ತಾರೆ? ಯಾವ್ಯಾವ ಚಕ್ರವರ್ತಿ ಬೇರೆ ಸೂಲಿಬೆಲೆ, ಎಷ್ಟು ಚಕ್ರವರ್ತಿ ಜನ? ಸೂಲಿಬೆಲೆ ಬಿಡೋ ಅಂತ Numbers. ಅಲ್ಲ, ಚಕ್ರವರ್ತಿ ಸೂಲಿಬೆಳೆ ಹೇಳಿಕೆಗಳನ್ನ ನೀವು ಸಮರ್ಥನೆ ಮಾಡ್ಕೊಂತೀರಾ? ಹಂಗಾದ್ರೆ ಹೇಳಿಕೆಗಳ ಇಂಥದ್ದು ಮಾತ್ರ ಟಾರ್ಗೆಟ್ ಮಾಡ್ತೀರಿ ಅಂತ ಕೇಳ್ತಾ ಚಿಂತದ್ರ ಇರೋದು. ಅಷ್ಟೇ ಹೋಗ್ತಾ ಇದೆ, ಆತರ ಪುಂಗಿಗಳನ್ನೆಲ್ಲ ನೀವು ಇದು ಮಾಡ್ಕೊಂತೀರಾ? ಓಕೆ. ಆಮೇಲೆ ಇದನ್ನ ಆಯ್ತು. ನಾನು ರೈಟ್ ಒಂದು ನಿಮಿಷ ಬುಲೆಟ್ ಮಂಗಳೂರಲ್ಲಿ ಟ್ರೈನ್, 9 ಗಂಟೆಗೆ ಹೊರಟ್ರೆ 10 ಗಂಟೆಗೆ ಬಂದು ಆಮೇಲೆ ಇನ್ನೂ ಬೆಂಗಳೂರಿಗೆ ಆತರ ತರ್ತಾರೆ ಅನ್ನೋದನ್ನ ಆಮೇಲೆ ಇದು 10 ಜನ ಅದು ಹಸಿ ಸುಳ್ಳು ಒಪ್ಕೊಳ್ಳೋಣ. ಈಗ ನೀವು ಹಿಂದೂ ಅಲ್ವಾ? ಅದ್ರ ಜೊತೆಗೆ ಒಂದ್ ನಿಮಿಷ ಇರಿ, ನಿಮ್ ಕೇಳ್ಬಿಡ್ತೀನಿ. ಹಿಂದೂ ಮಹಿಳೆ ಅಲ್ವಾ ನೀವು? ಹೌದು ಸರ್. ಈಗ ಚಕ್ರವರ್ತಿ ಸೂಲಿಬೆಲೆ 10 ಜನ ಮಕ್ಕಳನ್ನ ಮಾಡ್ಕೊಬೇಕು ಅಂತಾರೆ. 10 ಜನ ಮಕ್ಕಳನ್ನ ಮಾಡ್ಕೊಬೇಕು ಹಿಂದೂಗಳು ಅಂತ ನೀವು ಒಪ್ತೀರಾ? ಅದು ನ್ಯಾಷನಲ್ ಇಂಟ್ರೆಸ್ಟ್ ನಾನು ಬೇರೆ ಬೇರೆ ತರ ಹೇಳ್ತಾ ಬರುತ್ತೆ. ಹೋಗ್ಬಾರ್ದು ಅಂತ ಹೇಳ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು ಒಪ್ಕೋಬೇಕಾ ಬೇಡವಾ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬೇಕಾದ್ರೆ ಇಡೀ ದಿನನೇ ಇಡೋಣ. ನಾನು ಹೇಳೋದು, ಬಾಯಲ್ಲಿ ಮಾತಾಡೋರಿಗೆ ಆಕ್ಷನ್ ತಗೊಳ್ತೀರಿ, ಕೈಯಲ್ಲಿ ತಗೊಂಡು ಬಾಂಬ್ ಹಾಕೋರ್ಗೆ ಕಲ್ಲು ಹಾಕೋರಿಗೆ ಯಾಕೆ ಆಕ್ಷನ್ ಬಾಂಬ್ ತಗೊಳ್ಳಲ್ಲ? ಹಾಕೋರು ಕಲ್ಲು ಹಾಕೋರ್ಗುನು ಕಾಲ್ ಮುರಿದಿದ್ದೀವಿ, ಏನ್ ಮಾಡ್ಬೇಕು ಅದೆಲ್ಲ ಮಾಡಿದೀವಿ. ಯಾರಿಗೂ ನೋಡಿ, ಕಾನೂನು ರಾಜಕೀಯ ಪಕ್ಷಗಳಿಂದ ಒಂದು ಉದಾಹರಣೆ ಕೊಡಕ್ಕೆ ಹೇಳಿ. ಎಲ್ಲಿ ಇವರು ಕಾನೂನು ವಿರೋಧಿ ಕೃತ್ಯ ಯಾರೇ ಮಾಡಿದ್ರು ತಪ್ಪೇ. ಹುನ್ನಾರ, ಸೋ ಕಾಲ್ಡ್ ತುಷ್ಟೀಕರಣ ಮೂರು ಪಕ್ಷಕ್ಕೂ ಸೇರೆ ಹೇಳ್ತಾ ಇರೋದು. ಇದು ತುಷ್ಟೀಕರಣ ಮಾಡಿ ಸಮರ್ಥನೆ ಮಾಡ್ಕೊಂಡಿದ್ದೆ ತುಷ್ಟೀಕರಣ. ಜೆಡಿಎಸ್ ಕಚೇರಿನಲ್ಲಿ ಇಫ್ತಾರ್ ಮಾಡ್ತಾ ಇಲ್ವಾ? ಜೆಡಿಎಸ್ ಕಚೇರಿನಲ್ಲಿ ಇಫ್ತಾರ್ ಮಾಡ್ತಾ ಇಲ್ವಾ? ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಹೋಮ ಆಗಿದೆ. ಎಲ್ಲರೂ ಮಾಡಿದ್ದೇವೆ. ಇವ್ರು ಇಫ್ತಾರ್ ನಾವೆಲ್ಲರೂ ಮಾಡ್ತೀವಿ. ನಾವು ಇವತ್ತು ಸಿಕ್ಕಿದಾಗ ಇದ್ದೀವಿ. ನಾವು ನಿಮ್ಮ ತರ ಓಲೈಸ ಕೆಲಸ ಮಾಡಲ್ಲ. ನಾವು ಓಲೈಸ ಕೆಲಸ ಮಾಡಲ್ಲ. ನಾವು ಎಲ್ಲರೂ ಸರಿ ಸಮಾಜ ಮಾಡ್ತೀವಿ. ನಿಖಿಲ್ ಕುಮಾರ್ನ ನೀವು ತೆಗೆದು ಹೊರಗೆ ಹಾಕ್ಬೇಕು. ನಿಖಿಲ್ ಕುಮಾರ್ನ ತೆಗೆದು ಹೊರಗೆ ಪಕ್ಷದಿಂದ ನಿಖಿಲ್ ಕುಮಾರ್ಗೆ ತೆಗೆದು ಹೊರಗೆ ಹಾಕ್ಬೇಕು. ದ್ವೇಷ ಭಾಷಣಗಳನ್ನ ಕೊಡ್ತಾ ಇದ್ದಾರಲ್ಲ ನಿಖಿಲ್ ಕುಮಾರ್, ತೆಗೆದು ಪಕ್ಷದಿಂದ ತೆಗೆದು ಹೊರಗೆ ಹಾಕ್ಬೇಕು. ಕೇಸ್ ಆಗ್ತದೆ. ಯಾರಿಗೆ ಏನು ಕೇಳಿಸ್ತಿಲ್ಲ. ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡೋ ದ್ವೇಷ ಭಾಷಣ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮೂರು ಪಕ್ಷಗಳು ಕಾಂಗ್ರೆಸ್ ಇಲ್ಲ. ಹಿಂದೂ ಕೇಳಿಸ್ಕೊಳ್ಳಿ ಸರ್, ನಾವೆಲ್ಲ ಮೂರು ಪಕ್ಷಗಳು ಯಾವಾಗ ಹಿಂದೂ ಮುಸ್ಲಿಂ ಅಂತ ವಿಚಾರ ಬರುತ್ತೋ ರಣ ಹತ್ತುಗಳ ತರ ಕಾಯ್ತಾ ಇರ್ತೀರಾ ದೂರ ಮಾಡಕ್ಕೆ. ಸಮಸ್ಯೆ ಹಿಂದೂ ಧರ್ಮ ಮುಸ್ಲಿಂ ಅಲ್ಲ, ಪೊಲಿಟಿಕಲ್ ಪಾರ್ಟಿಗಳಿದ್ದಾವೆ. ಕಾಂಗ್ರೆಸ್ ಯಾವತ್ತೂ ಇಲ್ಲ ಜೀವನದಲ್ಲಿ. ಅದೇ ಕಾಂಗ್ರೆಸ್ ಇಲ್ಲ ಅಂತ ರಾಜಕಾರಣ ಎಲ್ಲರಿಗೂ ಗೊತ್ತಾಗಿದೆ. ಇನ್ನು ಅವ್ರು ನಂಬ್ಕೊಂಡು ಹೋಗೋದಿಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.